One-to-One Infinite Transcendence with Maestro Santosh Ji. To get complete access to what you're born for and born with for infinite possibilities. The process beyond logics and intelligence to uproot any type of life challenges once and for all. Be untouched by any future disturbances in life. And most importantly, realize limitless success. The pinnacle of consciousness and bliss. Sat Chit Anand. One-to-One Infinite Transcendence with Maestro Santosh Ji are only of its kind in the world, which are highly dynamic, result-oriented, eternal, measurable, and powerful programs. ಒಂದು ಅದ್ಭುತ ಕಾರ್ಯಕ್ರಮ ಯಾಕೆ ಅಂತ ನಾನು ಹೇಳ್ತೀನಿ ಅಂತ ಹೇಳಿದ್ರೆ, ಇದನ್ನ ಸ್ವಯಂ ಆ ಮಾಸ್ಟ್ರೋ, ಆ ಗುರುಗಳು ಅವರೇ ಇದನ್ನ ಡಿಸೈನ್ ಮಾಡಿದ್ದಾರೆ. ಇದು 1-to-1 ಸೆಷನ್ ಆಗಿರೋದ್ರಿಂದ ಅದ್ಭುತವಾಗಿದೆ. ಇಟ್ ಈಸ್ ವೆರಿ ವೆರಿ ಎಫೆಕ್ಟಿವ್. ಇಟ್ಸ್ ಕಮಾಂಡಬಲ್. ನಾನು ಯಾರಿಗೆ ಬೇಕಾದ್ರೂ ಇದನ್ನ ಧೈರ್ಯವಾಗಿ ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ, ಎಲ್ಲೆಲ್ಲೋ ಋಷಿಮುನಿಗಳನ್ನೆಲ್ಲ ಬುಡ್ಕೊಂಡು ಕಾಡಿಗೆ ಹೋಗಿ ಎಲ್ಲೆಲ್ಲೋ ಒಂದು ಸಾಧನೆ ಮಾಡೋಕ್ಕೋಸ್ಕರ ಎಲ್ಲೆಲ್ಲೋ ಹೋಗ್ತೀವಿ ನಾವು. ಆದರೆ ಅವರೇ ನಮ್ಮ ಮನೆ ಬಾಗಿಲಿಗೆ ಈ ಥರ ಒಂದು ಇದರಲ್ಲಿ ಇದ್ದಾರೆ ಅಂತ ಹೇಳಿದ್ರೆ, ಇಷ್ಟು ಹತ್ತಿರದಲ್ಲಿ ನಾ ಕೈಗಿಟ್ಕೋ ದೂರದಲ್ಲಿ ಇಂಥ ಒಬ್ಬ ಸಾಧಕರಿದ್ದಾರೆ ಅನ್ನೋದನ್ನ ಪರಿಚಯ ಮಾಡಿಸ್ಕೊಟ್ಟವ್ರು. ಐ ಫೀಲ್ ಸೋ ಬ್ಲೆಸ್ಡ್ ಬಿಕಾಸ್ ಇಂಥ ಒಂದು ಕಾರ್ಯಕ್ರಮ ನಾನು ನೋಡಿದೆ. ಒಂದು ಅತ್ಯದ್ಭುತವಾದ ಕಾರ್ಯಕ್ರಮ. These versatile and dynamic natured programs touches, awakens and empowers every participant's hidden deepest inner seekings so very specifically that life itself gets transformed completely and infinitely. ನನ್ನ ಒಂದು ಮಿರಾಕ್ಯುಲಸ್ ಅನುಭವ. ನಿನ್ನೆ ಮತ್ತೆ ನಾಳೆ ಯಾರು ಮರಿತಾನೆ ಅವನು ದೇ ವಿಲ್ ಬಿ ಇನ್ ಪ್ರೆಸೆಂಟ್, ಅಂದರೆ ಟುಡೇನಲ್ಲಿ ಇರ್ತಾನೆ. ಆ 2 ದಿವಸವನ್ನ ನೀನು ಮರ್ತಾರೆ, ನೀನು ಸಂತೋಷವಾಗಿರ್ತೀಯಾ ಅನ್ನೋದೇ ಅದರಲ್ಲಿ ಅರ್ಥ. ನಾನು ಇಂಥ ಒಂದು ಪ್ರವಚನ ಬೇಕಾದಷ್ಟು ಕೇಳಿನಿ. ಮಹಾಭಾರತದ ಮುಖಾಂತರ, ಭಗವದ್ಗೀತೆ ಮುಖಾಂತರ, ಅಥವಾ ಸಾಕಷ್ಟು ಜನ ಉಪನ್ಯಾಸ ಕೊಡೋದ್ರಲ್ಲೂ ಈ ಕಾರ್ಯಕ್ರಮದಲ್ಲಿ ನಾನು ಕೇಳಿದ್ದೀನಿ. ಆದರೆ ಬೀಯಿಂಗ್ ಪ್ರೆಸೆಂಟ್ ಅಂತ ಬಾಯಲ್ಲಿ ಹೇಳ್ಬೋದು. ಆದರೆ ಸಂತೋಷ್ ಜಿ ಆ ಚೇತನ ನನಗೆ ಯಾವಾಗ ನಾನು ಗೈಡ್ ಮಾಡೋಕ್ಕೆ ಶುರು ಮಾಡ್ತು, ಡೆಫಿನೆಟ್ಲಿ ನನ್ನ ಮನಸಾರೆ ನಾನು ಹೇಳ್ತೀನಿ ಅಂತ ಹೇಳಿದ್ರೆ, ಮ್ಯಾಕ್ಸಿಮಮ್ ಮೊಮೆಂಟ್ ಆಫ್ ಮೈ ಲೈಫ್, ಈಚ್ ಆ್ಯಂಡ್ ಎವ್ರಿ ಮೊಮೆಂಟ್ ಐ ಆಮ್ ಎಂಜಾಯಿಂಗ್. ಪ್ರೆಸೆಂಟಲ್ಲಿ ಏನಿರ್ಬೋದು, ನಾನು ಐ ಜಸ್ಟ್ ಫರ್ಗೆಟ್. ನಮ್ಮೊಳಗಡೆ ಆದಂಥ ಆನಂದ ನನಗೆ ತಡ್ಕೊಳಕ್ಕಾಗ್ತಿಲ್ಲ. ಐ ಡೋಂಟ್ ನೋ ಹೌ ಇಟ್ ಈಸ್. ಐ ಆಮ್ ಫೀಲಿಂಗ್ ಪ್ರೆಸೆಂಟ್. ಎಷ್ಟೆಲ್ಲ ಇದ್ರೂ ಕೂಡ ಸಂತೋಷ ಆಗ್ತಿದೆ. ಐ ಆಮ್ ಜಸ್ಟ್ ಎಂಜಾಯಿಂಗ್ ದಟ್ ಮೊಮೆಂಟ್. ಆ ಪ್ರೆಸೆಂಟ್ ಮೊಮೆಂಟಲ್ಲಿ ಇರುವಂಥದ್ದನ್ನು ನಾನು ಕಲಿತಿದ್ದೀನಿ ಅನ್ನೋದು ನನಗೆ ಸ್ಪಷ್ಟವಾಗಿ ನನಗೆ ಗೊತ್ತಾಗ್ತದೆ. ಯಾಕಂತೇಳಿದ್ರೆ ಇದು ಎಕ್ಸ್ಪ್ಲೇನ್ ಮಾಡೋಕ್ಕಾಗೋದಿಲ್ಲ. ಈಗ ನಾವು ಅದನ್ನು ಅನುಭವಿಸ್ದಲ್ಲಿ ಅದ್ರ ಬಗ್ಗೆ ಹೇಳೋಕ್ಕಾಗ್ಬೋದು. ಯಾಕಂತ ಹೇಳಿದ್ರೆ ಕೇಳಿರೋದನ್ನು ನಾನು ಅನುಭವಿಸ್ತಾ ಇದ್ದೀನಿ, ಯಾರ್ಯಾರು ಹೇಳಿರೋದನ್ನು ನಾನು ಅನುಭವಿಸ್ತಾ ಇದ್ದೀನಿ ದೇವರೇ, ಅದಕ್ಕಿಂತ ಸಂತೋಷ ನೀಗಿದೆ ಅಂಥ ಒಂದು ಅರಿವನ್ನ ನಮ್ಮ ಒಳಗಡೆ ಕೊಡ್ತಾ ಹೋದಾಗ ಏನಾಗುತ್ತೆ ಅಂದರೆ, ನನ್ನಲ್ಲಿ ಎಷ್ಟೊಂದು ಶಕ್ತಿ ಇದೆ. ಇಟ್ಸ್ ಟ್ರಮೆಂಡಸ್. ನನ್ನಲ್ಲಿ ಅಷ್ಟು ವೀಕ್ ಓವರ್ ಇದೆ, ನಾನು ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು ಅಂತ ಯಾವಾಗ ನಮ್ಮನ್ನ ಒಳಗಡೆ ಚೇತನನ ಜಾಗೃತಿಗೊಳಿಸ್ತಾ ಹೋದಂಗೆ ನಮ್ಮಲ್ಲಿ ಒಂದು ಪಾಸಿಟಿವಿಟಿ ಬರ್ತಾ ಹೋಗ್ತದೆ. ಸೊ ಐ ಆಮ್ ಜಸ್ಟ್ ಎಂಜಾಯಿಂಗ್ ದಿಸ್ ಈಚ್ ಆ್ಯಂಡ್ ಎವ್ರಿ ಮೂಮೆಂಟ್ಸ್ ಅಂತ ನಾನು ಹೇಳ್ಬೋದು. No matter what you are bound to change for a greater life, irrespective of your present situations. ಯತ್ಯದಾಚರಿಕೆ ಶ್ರೇಷ್ಠ ಹತ್ತತ್ತ ದೇವ ದರೋಜನ ಸಯತ್ ಪ್ರಮಾಣನ್ ಲೋಕಾತದ್ ಅನುವರ್ತತೆ. ಹಾಗಾಗಿ ಯಾರೋ ಗುರುಗಳು, ಸಾಧಕರು ಮುಂದೆ ಹೋಗಿದ್ದಾರೆ, ಅಷ್ಟು ದೂರ ತಲುಪಿದ್ದಾರೆ ಅಂತ ಹೇಳಿದ್ರೆ ಇದರಲ್ಲಿ ಖಂಡಿತ ಯಾವುದೋ ಒಂದು ಸತ್ಯ ಇದೆ, ಇದರಲ್ಲಿ ಒಂದು ಹುರುಳಿದೆ. ಇದನ್ನು ಫಾಲೋ ಮಾಡಿದ್ರೆ ನಮ್ಮ ಜೀವನದಲ್ಲಿ ಯಶಸ್ಸು ಖಂಡಿತ ಸಿಗುತ್ತೆ ಅಂತ ಅವ್ರನ್ನ ಭೇಟಿಯಾದ ಕ್ಷಣನೇ ನನಗೆ ಅನ್ಸೋಕ್ಕೆ ಶುರುವಾಯಿತು. ಎಲ್ಲ ಸಾಧನೆ ಮಾಡೋಕ್ಕೆ ಅಂತ ಹಿರಿಯ ಮಾರ್ಗದರ್ಶಕರು ಅವರೇ ಎನ್ಲೈಟನ್ ಮಾಸ್ಟರ್ ಅಂತ ಹೇಳ್ಬೋದು. ಅಂದರೆ ಜೀವನದಲ್ಲಿ ಒಂದು ಅದ್ಭುತವಾಗಿ ಆಗಿರುವಂಥ ಅವ್ರಿಗೆ ಭಗವಂತನ
ಇದಾಗಿದೆ, ಪ್ರೇರಣೆಯಿಂದ ಇವೆಲ್ಲ ಮಾಡ್ತಾ ಇದ್ದಾರೆ. ಸೊ ಅವರು ಒಂದು ಇದನ್ನ ಮಾರ್ಗದರ್ಶನದಿಂದ ನಾವು ಮುಂದುವರಿತಾ ಇದ್ವಿ. ಮಾನವ ಕಲ್ಯಾಣಕ್ಕೋಸ್ಕರ ಮಾಡ್ತಿರುವಂಥ ಕಾರ್ಯಕ್ರಮ. ನಮ್ಮ ಎದುರುಗಡೆ ಇಂಥ ಒಬ್ಬ ದೈವಿ ಸಾಕ್ಷಾತ್ಕಾರ ಆಗಿರುವಂಥ ಸಂತೋಷ್ ಜೀವ್ ಗುರುಗಳು ನಮ್ಗೆ ಸಿಕ್ಕಾಗ ತುಂಬ ಸಂತೋಷ. These are not just programs, but a phenomena of infinite transcendence with highest energy, supreme consciousness, and exclusive wisdom to one's innermost destinies and seekings. This happens through the medium and the device, that is, the Maestro Santosh Ji. Hence, every programs are personally handled by Santosh Ji himself, and never the same from person to person, and it is very unique to everyone like a fingerprint. ಅವ್ರನ್ನ ನೋಡಿದ ತಕ್ಷಣನೇ ನಮಗೆ ಸಂತೋಷ. ಸಂತೋಷ್ ಜಿ ಅಂತ ಬಾಯಲ್ಲೂ ಹೇಳ್ತೀವಿ, ನಾವು ಅದನ್ನು ಅನುಭವಿಸ್ತೀವಿ. ಅಲ್ಲಿ ಹೋಗ್ತಿದ್ದಂಗೆ ನಾನು ಹಲವಾರು ಬಾರಿ ಅನ್ಕೊಂತೀನಿ, ಸಂತೋಷ್ ಜಿ ಮುಂದೆ ಕೂತ್ಕೊಂಡಾಗ ಇವತ್ತು ನಾನು ಹೇಳ್ಬಾರ್ದು, ನಾನು ಸೈಲೆಂಟ್ ಆಗಿರ್ಬೇಕು, ನಾನೇನು ಮಾತಾಡೋದು, ನಾನೇನು ಮಾತಾಡಲ್ಲ ಇವತ್ತು, ನೋಡೋಣ ಸಂತೋಷ್ ಜಿ ಏನೋ ಕೇಳ್ತಾರಂತ. ಆಟೋಮೆಟಿಕಲಿ ನನ್ನ ಒಳಗಡೆ ಇರೋ ಪ್ರಶ್ನೆಗಳನ್ನೆಲ್ಲ ಅವರೇ ಕೇಳ್ತಾರೆ, ಅವರೇ ಹೇಳ್ತಾರೆ ಅದಕ್ಕೆ ಆನ್ಸರು. ಈ ಥರ ಅನಿಸ್ತಾ ಅಂತ ಕೇಳಿದ ತಕ್ಷಣ ನಮ್ಗೆ ಶಾಖ ಹೋಗುತ್ತೆ. ಬಾವ್, ನನ್ನ ಮನಸ್ಸೊಳಗಡೆ ಇದ್ದಿದ್ದು ಅಲ್ಲಿ ಬಾಯಲ್ಲಿ ಬರ್ತದೆ ಅಲ್ಲ ಅಂತ ಹೇಳ್ದಿಲ್ಲ ಬಾಯಿ ಬಿಟ್ಟು, ಆದರೂ ಕೂಡ ಅವು ಮನಸ್ಸಲ್ಲೇ ಬಂದಿರುತ್ತೆ. ಹೆಂಗೆ ಬರುತ್ತೆ ಗೊತ್ತಿಲ್ಲ. ಸೀಕ್ರೆಟ್ ಕೀ ಇರ್ಬೋದು, ಅವ್ರ ಸಾಧನೆ ಅವರು ಇದಾಗಿರೋದ್ರಿಂದ ಅದು ಎಲ್ಲೋ ಒಂದು ಕಡೆ ಓಪನ್ ಆಗಿರುತ್ತೆ ಅನಿಸುತ್ತೆ. ಅದ್ಭುತವಾಗಿ ಅವರ ಅಂದರೆ ಅವರ ಶಕ್ತಿ ಯಾವ ರೀತಿ ಇದೆ, ಅವರು ಸಾಧನೆ ಮಾಡುವುದು, ಅವ್ರ ಶಕ್ತಿ ಯಾವ ರೀತಿ ಇದೆ, ಅವ್ರ ಸಾಧನೆ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಇಲ್ಲಿ ಎದುರುಗಡೆ ನಿಂತ್ಕೊಂಡು ಸಂತೋಷ್ ಜಿ ಮುಂದೆ ನಿಂತ್ಕೊಂಡ ತಕ್ಷಣ ನಾನು ಬೇಕಾದಷ್ಟೇ ಫೀಲ್ ಆಗಿದೆ. ನಾನು ಏನೋ ಅಂದ್ಕೊಂಡಿರ್ತೀನಿ, ಏನು ಹೇಳ್ಕೋ ಸೈಲೆಂಟ್ ಆಗಿರ್ತೀನಿ ಅಂತ ಅಂದ್ಕೊಳ್ತೀನಿ. ಆದರೆ ನನ್ನ ಮನಸ್ಸಲ್ಲಿ ಇವೆಲ್ಲ ಕೇಳ್ತು ಹೋಗ್ತಾರೆ. ಆದರೆ ನಮಗೆ ಅದನ್ನು ಏನು ಕೇಳಬೇಕು ಅಂತ ಅಂದ್ಕೊಂಡಿರ್ತೀವಿ, ಅದು ಕೇಳಲ್ಲ. ನಾವು ಏನು ಅನ್ಕೊಳ್ಳಿ ವರ್ಲ್ಡ್ಲಿ ಪ್ಲೆಜರ್ಸ್ ಬಗ್ಗೆ ಕೇಳೋಣ ಅಂತ ಅನಿಸಿರುತ್ತೆ. ಬಟ್ ಏನಂತಾರೆ ಅಲ್ಲಿ ಹೋದ ಎಲ್ಲ ಬರೋದೇ ಇಲ್ಲ. ಯಾಕಂದರೆ ಸ್ಪಿರಿಚುವಲ್ ಸಾಧನೆ ಮಾಡಿರುವಂಥ ಮಾಸ್ಟರ್ ಎದುರುಗಡೆ ಕೂತಂದ ತಕ್ಷಣ ನಮ್ಗೇನು ಬೇಕು ಪ್ರಶ್ನೆ, ನಮಗೆ ರಿಯಲ್ ಸೀಕಿಂಗ್ ಏನಿದೆ ಅನ್ನೋದನ್ನು ಅವ್ರಿಗೆ ಅದು ಅರ್ಥ ಆಗಿಬಿಡುತ್ತೆ. ಅದು ಎದುರುಗಡೆ ಕೂತಂದ ತಕ್ಷಣವೇ ನಮ್ಮ ನಿಜವಾದ ಅಲ್ಟಿಮೇಟ್ ಏನಕ್ಕೋಸ್ಕರ ನಮಗೆ ಕಾರ್ಯಕ್ರಮ ಬಂದಿದೆ ಅನ್ನೋದನ್ನು ನಾವು ಬಾಯ್ಬಿಟ್ಟು ಹೇಳೋ ಅವಶ್ಯಕತೆ ಇಲ್ಲ, ಅದು ಅವ್ರಿಗೆ ಅರ್ಥ ಆಗೋಗುತ್ತೆ. ಅವಾಗ ಎದುರುಗಡೆ ಕೂತಂದ ತಕ್ಷಣವೇ ಅವರು ಆಕರ್ಷಣೆ ಮಾಡ್ಕೊಂಡ್ಬಿಡ್ತಾರೆ. ಆ ಒಂದು ಶಕ್ತಿ ಅವರಲ್ಲಿದೆ. Maestro Santosh Ji has realized his deepest universal exclusiveness, and he has dedicated his life to empower, transform, and transcend every seeker to reach their inborn exclusiveness. Hence, the seekers come out of any life's challenging situations and be at most happiness and peace with success at every level. ಈ ಕಾರ್ಯಕ್ರಮಕ್ಕೆ ಯಾರು ಬೇಕಾದ್ರು ನನ್ನ ಜೀವನದಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು ಅಂತ ಆಸೆ ಇಟ್ಕೊಂಡಿರುವಂಥ ಪ್ರತಿಯೊಬ್ಬ ವ್ಯಕ್ತಿನೂ ಬರಬೇಕು. ನನ್ನನ್ನು ನಾನು ಅರ್ಥ ಮಾಡ್ಕೊಳ್ಳುವಂಥ ಯಾರು ಸಾಧಕರು ಅವರು ರಿಯಲ್ ಆಗಿ ಜೀವನದಲ್ಲಿ ಕಷ್ಟಪಟ್ಟು ಮಾಡಿರ್ತಾರೆ ಅಂಥವ್ರು ಮಾತ್ರ ಸಿಗ್ಬೋದು ಅಂತ ನನ್ನ ಒಂದು ಅನಿಸಿಕೆ ಇರೋದು. ಅಂಥವ್ರಿಗೆ ಗ್ಯಾರಂಟಿ ಸಿಗುತ್ತೆ. ಈ ಒಂದು ಸಾಧನೆ ಮಾಡಿರುವಂಥ ಗುರುಗಳು ಸಿಗೋದೇ ಕಷ್ಟ. ಸಿಕ್ಕರು ನಿಮಗೆ ಅಕಸ್ಮಾತ್ ಅಂತ ಹೇಳಿದ್ರೆ ನಿಮ್ಮ ಜೀವನದಲ್ಲಿ ನೀವು ಯಾವುದೋ ಪುಣ್ಯ ಮಾಡಿದ್ರಿ, ನಿಮ್ಮ ಹಿರಿಯರು ಪುಣ್ಯ ಮಾಡಿದ್ರು, ನಿಮ್ಮ ತಂದೆ ತಾಯಿಗಳು ಪುಣ್ಯದಿಂದ ಮಾತ್ರ ಇಂಥ ಗುರುಗಳು ಸಿಗೋಕ್ಕೆ ಸಾಧ್ಯ. ನಮ್ಗೆ ಸಿಕ್ಕಿದ್ದಾರೆ ಅಂತ ಹೇಳಿದ್ರೆ ಇದು ನಮ್ಮ ಅದೃಷ್ಟ. ಯಾವುದೋ ಜನ್ಮ ಪುಣ್ಯ ಭಗವಂತ ನಮ್ಮ ತಂದೆ ತಾಯಿಯ ಆಶೀರ್ವಾದದಿಂದ ಇಂಥವು ಸಿಕ್ಕಿದ್ದಾರೆ. ಇದು ನಿಮಗೆಲ್ಲ ಸಿಕ್ಕರೆ ಅದರಷ್ಟು ಸೌಭಾಗ್ಯ ಎಲ್ಲೂ ಇಲ್ಲ ಅಂತ. If you bring balance within yourself and access the deep inner real you, then the whole world is in your hands. Yes, this is your journey. The mystic Maestro Santosh Ji, with his luminous capabilities, is helping humanity and every individual seeker to transcend infinitely. The end of all sufferings, beginning of conscious evolution of consciousness, and limitless success. A new chapter for humanity.